ಹಲೋ ಎವ್ರಿವನ್, ವೆಲ್ಕಮ್ ಟು ಶುಭಾ ಟ್ಯುಟೋರಿಯಲ್ಸ್. ನಾವು ಆಲ್ರೆಡಿ ನಮ್ಮ ಲಾಸ್ಟ್ ಕ್ಲಾಸ್ನಲ್ಲಿ 10th ಮ್ಯಾಥಮೆಟಿಕ್ಸ್ ಪಾರ್ಟ್ 1ಇಂದ ಅರ್ಥಮೆಟಿಕ್ ಪ್ರೋಗ್ರೆಷನ್ ಬಗ್ಗೆ ತಿಳ್ಕೊತಾ ಇದ್ವಿ. ಅಲ್ಲಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದರೆ ಏನು, ಫಸ್ಟ್ ಟರ್ಮ್ ಎನ್ನು ಯಾವ ರೀತಿ ಕಂಡುಹಿಡಿಯೋದು, ಡಿ ಅನ್ನು ಯಾವ ರೀತಿ ಕಂಡುಹಿಡಿಯೋದು ಅಂತ ಆಲ್ರೆಡಿ ನಾವು ತಿಳ್ಕೊಂಡ್ವಿ. ಇವತ್ತಿನ ದಿನ ನಾವು nth ಟರ್ಮನ್ನು ಯಾವ ರೀತಿ ಫೈಂಡ್ ಔಟ್ ಮಾಡ್ತೀವಿ ಅಂತ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಬಿಗಿನ್. nth ಟರ್ಮ್ ಆಫ್ ಆನ್ ಎ ಪಿ ಅಂತ ಹೇಳ್ತೀವಿ. ದ nth ಟರ್ಮ್ an of the AP with first term a and the common difference d is given by an is equal to a plus n minus 1 into d ಅಂತ ಫಾರ್ಮುಲಾ ಇದೆ. ಈ ಫಾರ್ಮುಲಾನ ನೀವು ನೆನ್ಪಿಟ್ಕೋಬೇಕು. ಇದೊಂದು ಫಾರ್ಮುಲಾ ಇದ್ದರೆ ಸಾಕು, ನಾವು nth ಟರ್ಮನ್ನಾಗಲಿ ಅಥವಾ ನಮ್ಗೆ ಕೊಟ್ಟಿರೋ ಸೀರೀಸ್ನಲ್ಲಿ ಎ ಇಲ್ಲ ಅಂದರೂ, ಡಿ ಇಲ್ಲ ಅಂದರೂ ಅಥವಾ ಎನ್ ಇಲ್ಲ ಅಂದರೂ ಕೂಡ ನಾವು ಫೈಂಡ್ ಔಟ್ ಮಾಡ್ಬೋದು. ಸೊ ಒಂದು ಎಕ್ಸಾಂಪಲನ್ನು ನೋಡೋಣ. ಎಕ್ಸಾಂಪಲ್ 1 ಇಲ್ಲಿ ನಾವು ನೋಡೋದಾದರೆ, ಫೈಂಡ್ ದ 10th term of the AP. The series is 2, 7, 12, so on. ಸೊ ಇಲ್ಲಿ ನೀವು ನೋಡ್ಬೋದು, ನಮಗೆ ಎ ಕೊಟ್ಟಿದ್ದಾರೆ, ಡಿ ಕೊಟ್ಟಿದ್ದಾರೆ. ದಟ್ ಈಸ್ ಎ ಈಸ್ ಈಕ್ವಲ್ ಟು 2, ಡಿ ಈಸ್ ಈಕ್ವಲ್ ಟು a2 ಮೈನಸ್ a1 ಮಾಡಿದಾಗ ನಮಗೆ 7 ಮೈನಸ್ 2 ಮಾಡಿದಾಗ 5 ಬಂತು. ಆ್ಯಂಡ್ ಎನ್ ವ್ಯಾಲ್ಯೂ ಕೊಟ್ಟಿದ್ದಾರೆ 10th ಟರ್ಮ್ ಅನ್ನೋದ್ರಿಂದ ಎನ್ ವ್ಯಾಲ್ಯೂ ನಮಗೆ 10 ಆಗುತ್ತೆ. ಸೊ ನಾವೀಗ ಏನು ಫೈಂಡ್ ಔಟ್ ಮಾಡಬೇಕು, ಎ ಎನ್ ದಟ್ ಈಸ್ a10 ಅನ್ನು ಫೈಂಡ್ ಮಾಡಬೇಕು. ಆ್ಯಸ್ ಯೂಶುವಲ್ ನಾವು ಫಾರ್ಮುಲಾವನ್ನು ಹಾಕೋಣ. ಎ ಎನ್ ಈಸ್ ಈಕ್ವಲ್ ಟು a ಪ್ಲಸ್ n ಮೈನಸ್ 1 ಇಂಟು ಡಿ. ಸೊ a10 ಈಸ್ ಈಕ್ವಲ್ ಟು 2 ಪ್ಲಸ್ 10 ಪ್ಲಸ್ 1 ಇಂಟು 5 ತೊಗೋತೀವಿ. 10 ಮೈನಸ್ 1 ಇಂಟು 10 ತೊಗೋತೀವಿ. 10 ಮೈನಸ್ 1 ಮಾಡಿದಾಗ ನಮ್ಗೆ ಏನು ಬಂತು, 9 ಇಂಟು 5 ಮಾಡಿದರೆ 45. ಅದಕ್ಕೆ 2 ಅನ್ನು ಆ್ಯಡ್ ಮಾಡಿದರೆ a10 ನಮಗೆ ಎಷ್ಟು ಬರುತ್ತೆ, 47. ದೇರ್ಫೋರ್ ದ 10th ಟರ್ಮ್ ಆಫ್ ದ ಗಿವನ್ ಎ ಪಿ ಈಸ್ 47 ಅಂತ ಹೇಳ್ತೀವಿ. ಇನ್ನೊಂದು ಎಕ್ಸಾಂಪಲನ್ನು ನೋಡೋಣ. ವಿಚ್ ಟರ್ಮ್ ಆಫ್ ದ ಎ ಪಿ ದಟ್ ಈಸ್ 21, 18, 15 ಸೊ ಆನ್ ಈಸ್ ಮೈನಸ್ 81 ಅಂತ ಹೇಳ್ತಾರೆ. ಸೊ ಇಲ್ಲಿ ನಮಗೆ ಸಿರೀಸನ್ನು ಕೊಟ್ಟಿದ್ದಾರೆ. ಮೈನಸ್ 81 ಅನ್ನೋದು ಎ ಎನ್ ಆಗುತ್ತೆ. ಓಕೆನಾ. ನಾವಿಲ್ಲಿ ಏನು ಮಾಡಬೇಕು, ಎಷ್ಟನೇ ಟರ್ಮ್ ಅದು ಅನ್ನೋದನ್ನು ಫೈಂಡ್ ಮಾಡಬೇಕು. ಸೊ ಎನ್ ವ್ಯಾಲ್ಯೂವನ್ನು ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕಾಗತ್ತೆ. ನಮಗೆ ಎ ವ್ಯಾಲ್ಯೂವನ್ನು ಕೊಟ್ಟಿದ್ದಾರೆ 21, ಡಿ ವ್ಯಾಲ್ಯೂವನ್ನು ನಾವು ಫೈಂಡ್ ಔಟ್ ಮಾಡಿದಾಗ a2 ಮೈನಸ್ a1 ಮಾಡ್ತೀವಿ. 18 ಮೈನಸ್ 21 ಮಾಡಿದಾಗ ವಿ ವಿಲ್ ಗೆಟ್ -3. ಆ್ಯಂಡ್ ಎ ಎನ್ ವ್ಯಾಲ್ಯೂವನ್ನು ಆಲ್ರೆಡಿ ನಮಗೆ ಕೊಟ್ಟಿದ್ದಾರೆ -81 ಅಂತ. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಎ ಎನ್ ಈಸ್ ಈಕ್ವಲ್ ಟು a ಪ್ಲಸ್ n ಮೈನಸ್ 1 ಇಂಟು ಡಿ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಸೊ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋದಾಗ ನಮಗೆ -81 ಈಸ್ ಈಕ್ವಲ್ ಟು 21 ಪ್ಲಸ್ n ಮೈನಸ್ 1. ಎನ್ ವ್ಯಾಲ್ಯೂ ನಮ್ಗೆ ಗೊತ್ತಿಲ್ಲ, ಸೊ ಎನ್ನನ್ನು ಆ್ಯಸ್ ಇಟ್ ಈಸ್ ಇಡ್ತೀವಿ, ಇಂಟು -3 ಅಂತ ತಗೋತೀವಿ. ಇಲ್ಲಿ -81 ಇದೆ. 21ಅನ್ನು ಎಲ್ ಎಚ್ ಎಸ್ ಪಾರ್ಟಿಗೆ ತೊಗೊಂಡು ಬಂದಾಗ ಪ್ಲಸ್ ಇರೋ 21 -21 ಆಯಿತು. ದೆನ್ n ಮೈನಸ್ 1 ಇಂಟು -1 ಇದೆ. ಅದನ್ನು ಮಲ್ಟಿಪ್ಲೈ ಮಾಡಿದಾಗ 3n ಮೈನಸ್ 3n ಪ್ಲಸ್ 1 ಆಗುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ ಅದೇ ರೀತಿ ನಾವು ನೆಕ್ಸ್ಟ್ ಫರ್ದರ್ ಸಬ್ಸ್ಟಿಟ್ಯೂಟ್ ಮಾಡ್ತಾ ಬಂದ್ವಿ ಅಂದರೆ n ಈಸ್ ಈಕ್ವಲ್ ಟು 105/3 ದ್ಯಾಟ್ ಈಸ್ n ಈಸ್ ಈಕ್ವಲ್ ಟು 35 ಅಂತ ಸಿಗುತ್ತೆ. ಫರ್ದರ್ ಇನ್ನೊಂದು ಎಕ್ಸಾಂಪಲನ್ನು ನೋಡೋಣ. ಡಿಟರ್ಮೈನ್ the AP whose third term is 5 and 7th term is 9 ಅಂತ ಇದೆ. ಸೊ ಇಲ್ಲಿ ನೀವು ನೋಡ್ಬೋದು, a3 ನಮಗೆ ಕೊಟ್ಟಿದ್ದಾರೆ. a ಪ್ಲಸ್ 3 ಮೈನಸ್ 1 ಇಂಟು ಡಿ ನಾವು ತೊಗೋತೀವಿ. ದಟ್ ಈಸ್ a ಪ್ಲಸ್ 2d ಅಂತ ಹೇಳ್ತೀವಿ. ದಟ್ ವಿ ವಿಲ್ ಗೆಟ್ 5. ಸೊ ಥರ್ಡ್ ಟರ್ಮ್ ಈಸ್ 5, 7th ಟರ್ಮ್ ಈಸ್ 9. ಈಕ್ವೇಷನ್ 1 ಮತ್ತು ಈಕ್ವೇಷನ್ 2 ಅಂತ ಕರೆಯೋಣ. ಸಾಲ್ವಿಂಗ್ ದ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಮಾಡಿದಾಗ, ಲೀನಿಯರ್ ಪೇರ್ ಆಫ್ ಈಕ್ವೇಷನ್ ಅಂತ ನಾವು ಸಾಲ್ವ್ ಮಾಡಿದರೆ ನಮಗೆ ಆನ್ಸರ್ ಏನು ಬರುತ್ತೆ, ಎ ವ್ಯಾಲ್ಯೂ 3 ಬರುತ್ತೆ, ಡಿ ವ್ಯಾಲ್ಯೂ 1 ಬರುತ್ತೆ. ಹೆನ್ಸ್ ದ ರಿಕ್ವೈರ್ಡ್ ಸಿರೀಸ್ ಏನಾಗುತ್ತಪ್ಪ ಇಲ್ಲಿ ಅಂದರೆ 3, 4, 5, 6, 7 ಅಂತ ಕಂಟಿನ್ಯೂಯೇಷನ್ ಆಗತ್ತೆ. ಇನ್ನೂ ಒಂದು ಎಕ್ಸಾಂಪಲನ್ನು ನೋಡೋಣ. ಚೆಕ್ ವೆದರ್ 301 is a term of list of numbers 5, 11, 17, 23 ಆ್ಯಂಡ್ ಸೊ ಆನ್ ಅಂತ ಇದೆ. ಇಲ್ಲಿ 301 ಅನ್ನುವಂಥ ಟರ್ಮು ಈ ಸೀರೀಸ್ನಲ್ಲಿ ಬರುತ್ತಾ ಇಲ್ವಾ ಅನ್ನೋದನ್ನು ನಾವು ಚೆಕ್ ಮಾಡಬೇಕಾಗತ್ತೆ. ಸೊ ಲೆಟ್ಸ್ ಚೆಕ್. ನಾವೇನು ಮಾಡೋಣ, ಇಲ್ಲಿ a2 ಮೈನಸ್ a1 ದಟ್ ಈಸ್ ಡಿ ಫೈಂಡ್ ಔಟ್ ಮಾಡೋಣ. ಮಾಡಿದಾಗ 11 ಮೈನಸ್ 5 ತೊಗೋತೀವಿ, 6 ಬರುತ್ತೆ. a3 ಮೈನಸ್ a2 ಮಾಡ್ತೀವಿ. ದಟ್ ಈಸ್ 17 ಮೈನಸ್ 11 ತೊಗೋತೀವಿ, ಆವಾಗ ಕೂಡ ನನಗೆ 6 ಬಂತು. ಸೊ ಡಿ ಈಸ್ ಕಾನ್ಸ್ಟೆಂಟ್ ಅನ್ನೋದ್ರಿಂದ ಇನ್ ಜನರಲ್ ಫಾರ್ಮ್ ಆಗಿ ನಾವು ಹೇಳೋಣ, ಎ ಕೆ ಪ್ಲಸ್ 1 ಮೈನಸ್ ಎ ಕೆ ಈಸ್ ಸೇಮ್ ಫಾರ್
ಅಂತ ಹೇಳಿಬಿಟ್ಟು ಕೆ ವ್ಯಾಲ್ಯೂಸನ್ನು ನಾವೇನು ಮಾಡ್ಕೊಳ್ಳೋಣ 1 2 3 ಅಂತ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ಬೋದು. ದ ಗಿವನ್ ಲಿಸ್ಟ್ ಆಫ್ ನಂಬರ್ಸ್ ಈಸ್ ಆನ್ ಎ ಪಿ ಅಂತ ಹೇಳ್ತೀವಿ. ಹೌದಾ? ನಾವು ಎ ವ್ಯಾಲ್ಯೂ ಏನಿದೆ ನಮಗೆ 5 ಇದೆ. ಡಿ ವ್ಯಾಲ್ಯೂನ ನಾವು ಫೈಂಡ್ ಔಟ್ ಮಾಡಿರೋದ್ರಿಂದ ನಮಗೆ 6 ಸಿಗುತ್ತೆ. ನಾವು ಲೆಟ್ಸ್ ಟೇಕ್ 301 ಬಿ ಎ ಟರ್ಮ್ ಅಂತ ಹೇಳೋಣ. ಸೊ ದ nth ಟರ್ಮ್ ಆಫ್ ದಿಸ್ ಎ ಪಿ ಅಂತ ನಾವು ಕರೆಯೋಣ. ಸೊ ಇಲ್ಲಿ ನಮಗೆ ಫಾರ್ಮುಲಾ ಗೊತ್ತಿದೆ, ಎ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಸೊ 301 ಎ ಎನ್ ಪ್ಲೇಸಲ್ಲಿ ಇಟ್ಬಿಟ್ಟು ಎ ವ್ಯಾಲ್ಯೂ 5 ಆ್ಯಂಡ್ ಎನ್ ವ್ಯಾಲ್ಯೂ ನಮಗೆ ಇನ್ನೂ ಗೊತ್ತಿಲ್ಲ, ಆ್ಯಸ್ ಇಟ್ ಈಸ್ ಏನು ಹೇಳೋಣ, ಡಿ ವ್ಯಾಲ್ಯೂ ಗೊತ್ತಿದೆ 6 ಅಂತ ಸಬ್ಸ್ಟಿಟ್ಯೂಟ್ ಮಾಡೋಣ. 301 ಈಸ್ ಈಕ್ವಲ್ ಟು ಇಲ್ಲಿ 5 ಮೈನಸ್ 6 ಹೋಗ್ಬಿಡತ್ತೆ. ಸೊ -1 ಮಾತ್ರ ಉಳಿತು. ದೇರ್ ಫೋರ್ 6n -1 ಅಂತ ಉಳಿದಿದೆ. ಈ ಎನ್ನನ್ನು ಕೂಡ ನಾನಿಲ್ಲಿ 1 ಇರೋದನ್ನು ರೈಟ್ ಹ್ಯಾಂಡ್ ಸೈಡ್ ತಗೊಂಡಾಗ ಅದು 302 ಆಯಿತು. ಸೊ n ಈಸ್ ಈಕ್ವಲ್ ಟು 302 ಡಿವೈಡೆಡ್ ಬೈ 6 ಇದೆ. ಓಕೆನಾ? ಸಬ್ಸ್ಟಿಟ್ಯೂಟ್ ಮಾಡಿದಾಗ 2 ಇಂದ ನಾನು ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಮಾಡಿದಾಗ ನನಗೆ 151/3 ಬಂತು. ಸೊ ಇಲ್ಲಿ ಡಿವಿಷನ್ ರೂಲನ್ನು ಅಪ್ಲೈ ಮಾಡಿದರೂ ಅಷ್ಟೇ, ಅಥವಾ ನೀವು ಡೈರೆಕ್ಟ್ ಡಿವೈಡ್ ಮಾಡಿ ನೋಡಿದರೂ ಅಷ್ಟೇ. ಈಗ 3th ಡಿವಿಸಿಬಿಲಿಟಿ ಅಂತ ಚೆಕ್ ಮಾಡಿದರೆ 1 + 5 + 1 ಏನಾಗುತ್ತೆ? ಇಟ್ ಈಸ್ 7 ವಿಚ್ ಈಸ್ ನಾಟ್ ಡಿವಿಸಿಬಲ್ ಬೈ 3. ದೇರ್ ಫಾರ್ ಇಲ್ಲಿ ನಾವು ಹೇಳ್ಬೋದು ಇಟ್ ಈಸ್ ನಾಟ್ ಅ ಪಾಸಿಟಿವ್ ಇಂಟೀಜರ್. ಸೊ 301 ಈಸ್ ನಾಟ್ ಅ ಟರ್ಮ್ ಆಫ್ ದಿ ಗಿವನ್ ಸೀರೀಸ್ ಅಂತ ನಾವು ಹೇಳ್ತೀವಿ. ಓಕೆನಾ? ಇಲ್ಲಿ ಕೊಟ್ಟಿರೋಂಥ 301 ನಮಗೆ ಈ ಸೀರೀಸ್ನಲ್ಲಿ ಬರಲ್ಲ. ಈಗ ಇನ್ನೊಂದು ಎಕ್ಸಾಂಪಲ್ನ ತೊಗೊಳ್ಳೋಣ. ಹೌ ಮೆನಿ 2 ಡಿಜಿಟ್ ನಂಬರ್ಸ್ ಆರ್ ಡಿವಿಸಿಬಲ್ ಬೈ 3 ಅಂತ ಹೇಳ್ತಾರೆ. ಓಕೆ, ಇಲ್ಲಿ 2 ಡಿಜಿಟ್ ನಂಬರ್ಸ್ ಯಾವ್ಯಾವ ಬರುತ್ತೆ? ಅಬೌವ್ 10ಇಂದ 99 ಅಲ್ಲಿವರೆಗೂ ನಾವು ಯಾವುದಾದ್ರೂ ನಂಬರ್ಸನ್ನು ತೊಗೋಬೋದು ವಿಚ್ ಆರ್ ಡಿವಿಸಿಬಲ್ ಬೈ 3. ಓಕೆನಾ? ಹಾಗೆ ನೋಡಿದಾಗ ಅಬೌವ್ 10 ಮೇಲೆ ನನಗೆ ಬರುವಂಥ ಡಿವಿಸಿಬಲ್ ಬೈ 3 ಇರುವಂಥ ನಂಬರ್ ಯಾವುದು? 12. ಸೊ 12, 15, 18 ಸೊ ಆನ್ ಅಪ್ ಟು 99 ಕೂಡ ನನಗೆ ಡಿವಿಸಿಬಲ್ ಬೈ 3 ಇದೆ. ಅಲ್ಲಿವರೆಗೂ ನಾನು ತೊಗೋತೀನಿ. ಓಕೆನಾ? ಇಲ್ಲಿ ಎ ವ್ಯಾಲ್ಯೂ ಏನಿದೆಪ್ಪ? 12. ಡಿ ವ್ಯಾಲ್ಯೂ ಏನಿದೆ? 3. ಆ್ಯಂಡ್ ಎ ಎನ್ ವ್ಯಾಲ್ಯೂ ಕೂಡ ನಮಗೆ ಗೊತ್ತಿದೆ 99. ಸೊ ಗೊತ್ತಾಗಬೇಕಾಗಿರೋದೇನು, ಈ ಸೀರೀಸಲ್ಲಿ ಎಷ್ಟು ಟರ್ಮ್ಸ್ ಇದ್ದಾವೆ ಅಂತ ಕಂಡುಹಿಡಿಬೇಕು. ಎನ್ ವ್ಯಾಲ್ಯೂವನ್ನು ನಾವಿಲ್ಲಿ ಕಂಡುಹಿಡಿಬೇಕಾಗತ್ತೆ. ಫಾರ್ಮುಲಾ ಅಪ್ಲೈ ಮಾಡೋಣ. ಎ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎ ಎನ್ ವ್ಯಾಲ್ಯೂ ಏನಿದೆ? 99. ಎ ವ್ಯಾಲ್ಯೂವನ್ನು 12 ಆಗಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಎನ್ ಗೊತ್ತಿಲ್ಲ, n-1 ಆ್ಯಸ್ ಇಟ್ ಈಸ್ ಇಡ್ತೀನಿ. ಡಿ ವ್ಯಾಲ್ಯೂ 3 ಇದೆ. ಸೊ ಇಲ್ಲಿ ನನಗೆ n-1 ನಾನು ಬ್ರ್ಯಾಕೆಟನ್ನು ತೆಗೆದುಬಿಟ್ಟು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಐ ವಿಲ್ ಗೆಟ್ n ಈಸ್ ಈಕ್ವಲ್ ಟು 29 ಆ್ಯಂಡ್ ದಿಸ್ n-1ನಲ್ಲಿರುವಂಥ ಎನ್ನನ್ನು LHS ಪಾರ್ಟಲ್ಲಿ ತೊಗೊಂಡಾಗ +1 ಆಗುತ್ತೆ. -1 ಇರೋದು +1 ಆಯಿತು. ಸೊ n ಈಸ್ ಈಕ್ವಲ್ ಟು 30. ದೇರ್ ಫೋರ್ ಐ ಕ್ಯಾನ್ ಸೇ ದೇರ್ ಆರ್ 32 ಡಿಜಿಟ್ ನಂಬರ್ಸ್ ವಿಚ್ ಆರ್ ಡಿವಿಸಿಬಲ್ ಬೈ 3 ಅಂತ ಹೇಳಬಹುದು. ಸೊ ಇಲ್ಲಿವರೆಗೂ ನಾವು nth ಟರ್ಮ್ ಫೈಂಡ್ ಮಾಡುವಂಥ ಎಲ್ಲ ಎಕ್ಸಾಂಪಲ್ಸನ್ನು ನೋಡ್ತಾ ಬಂದ್ವಿ. ಡಿಫ್ರೆಂಟ್ ಎಕ್ಸಾಂಪಲ್ಸನ್ನು ನೋಡಿದ್ವಿ. ಇದಕ್ಕೆ ಸಂಬಂಧಪಟ್ಟಂಗೆ ಎಕ್ಸಸೈಸ್ 1.2 ನಾವು ನೆಕ್ಸ್ಟ್ ಪಾರ್ಟ್ನಲ್ಲಿ ಮಾಡೋಣಂತೆ. ಇನ್ನೂ ಹೆಚ್ಚಿನ ವೀಡಿಯೋಸ್ಗಳನ್ನು ನಿಮಗೆ ಬೇಕು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.